ಸಿಲ್ಕ್ ಬೋರ್ಡ್ ಏರಿಯಾ ಟ್ರಾಫಿಕ್ಗೆ ಹೆಸರುವಾಸಿ. ಈ ಭಾಗದಲ್ಲಿ ವಾಹನ ಸವಾರರು ಟ್ರಾಫಿಕ್ಗೆ ತಗ್ಲಾಕೊಂಡ್ರೆ ಕತೆ ಮುಗೀತು. ಆದರೆ ಈ ಸಮಸ್ಯೆಗೆ ಇಂದಿನಿಂದ ಮುಕ್ತಿ ಸಿಕ್ಕಿದ್ದು ವಾಹನ ಸವಾರರು ಫುಲ್ ಖುಷಿಯಾಗಿದ್ದಾರೆ. ಇನ್ನು ಟೆಕ್ಕಿಗಳಿಗೆ ಬಯೋಕಾನ್ ಸಂಸ್ಥೆ ಫ್ರೀ ಮೆಟ್ರೋ ಪಾಸ್ ನೀಡಿದೆ. ಸಿಲ್ಕ್ ಬೋರ್ಡ್ ಭಾಗದ ಟ್ರಾಫಿಕ್ ಟೆನ್ಷನ್ಗೆ ಮುಕ್ತಿ. ಡಬಲ್ ಡೆಕ್ಕರ್ ಫ್ಲೈಓವರ್ ರಸ್ತೆ ಇಂದಿನಿಂದ ಓಪನ್. ಸಿಲ್ಕ್ ಬೋರ್ಡ್ ಭಾಗದ ಸವಾರರು ಹಲವು ವರ್ಷಗಳಿಂದ ಟ್ರಾಫಿಕ್ ಕಿರಿಕಿರಿಗೆ ಹೈರಾಣಾಗಿದ್ರು. ಟ್ರಾಫಿಕ್ ನಿಯಂತ್ರಣಕ್ಕೆ ಫ್ಲೈಓವರ್ಗಳು ಬಂದರೂ ಸಮಸ್ಯೆ ಬಗೆಹರಿದಿರಲಿಲ್ಲ. ಆದ್ರೀಗ ಬಹು ನಿರೀಕ್ಷಿತ ಡಬಲ್ ಡೆಕ್ಕರ್ ಫ್ಲೈಓವರ್ ಇಂದಿನಿಂದ ಓಪನ್ ಆಗಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನ 449 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು 3.36 ಕಿಲೋಮೀಟರ್ ವಿಸ್ತೀರ್ಣವಿದೆ. ಲೂಪ್ ಮತ್ತು ಇಳಿಜಾರು ಸೇರಿ 5.12 ಕಿಲೋಮೀಟರ್ ವಿಸ್ತೀರ್ಣವಿದೆ. 2024ರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಾಗಿಗುಡ್ಡ ಮತ್ತು ಬೊಮ್ಮನಹಳ್ಳಿ ಮಾರ್ಗದ ಡಬಲ್ ಡೆಕ್ಕರ್ ಫ್ಲೈಓವರ್ ಓಪನ್ ಮಾಡಿದ್ರು. ಆದರೆ ಮತ್ತೊಂದು ಬದಿ ಮಾರ್ಗದ ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ಓಪನ್ ಆಗಿರಲಿಲ್ಲ. ಈಗ ಎಚ್ಎಸ್ಆರ್ ಲೇಔಟ್ ಕಡೆಯಿಂದ ರಾಗಿಗುಡ್ಡ ಮಾರ್ಗದ ಕಡೆಗೆ ಸಂಚರಿಸೋರು ನಿಟ್ಟುಸಿರು ಬಿಡುವಂತಾಗಿದೆ. ತುಂಬಾನೇ ಅನುಕೂಲ ಇದೆ ಸರ್. ಪೀಕ್ ಟ್ರಾಫಿಕ್ ಟೈಮಲ್ಲಂತೂ ನಮಗೆ ಹೇಳ್ದಂಗೆ ಆದರೆ ಸಿಗ್ನಲ್ ಒಂದು ಕ್ರಾಸ್ ಮಾಡಲಿಕ್ಕೆ ಮಿನಿಮಮ್ ಅಂದರೆ ಒಂದು 15 ಮಿನಿಟ್ಸ್ ಅಂತೂ ಬೇಕಿತ್ತು. ಅದಾದಮೇಲೆ ಕಂಟಿನ್ಯೂಸ್ ಆಗಿ 4ರಿಂದ 5 ಸಿಗ್ನಲ್ ಸಿಗ್ತವೆ ಕೆಳಗಡೆ ಹೋದರೆ. ಸೊ ಅವನ್ನೆಲ್ಲ ಕವರ್ ಮಾಡ್ಕೊಂಡು ನಾವು ತುಂಬ ಲಾಂಗ್ ಹೋಗೋರಾದರು ಅಂದರೆ ಈ ಓಪನ್ ಮಾಡಿರೋದು ತುಂಬಾ ಅನುಕೂಲ ಆಗಿದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾರ್ಮಲ್ ಸ್ಪೀಡಲ್ಲಿ ಬಂದ್ವಿ ಅಂತ ಅಂದ್ಕೊಂಡ್ರೆ ಸ್ಪೀಡ್ ಲಿಮಿಟಲ್ಲಿ ಇಟ್ ವಾಸ್ ಟೇಕಿಂಗ್ ಅರೌಂಡ್ 4 ಮಿನಿಟ್ಸ್ ಅಷ್ಟೇ. ಟ್ರಾಫಿಕ್ ಕಂಟ್ರೋಲ್ಗೆ ಮೆಟ್ರೋ ಮೊರೆ ಹೋದ ಬಯೋಕಾನ್. ಎಲೆಕ್ಟ್ರಾನಿಸಿಟಿ ಸುತ್ತಲಿನ ಐಟಿ ಕಂಪನಿಗಳಿಗೆ ಟ್ರಾಫಿಕ್ನದ್ದೇ ದೊಡ್ಡ ಪ್ರಾಬ್ಲಮ್. ಸಂಚಾರ ದಟ್ಟಣೆ ನಿಯಂತ್ರಣಕ್ಕಾಗಿ ಬಯೋಕಾನ್ ಕಂಪನಿ ಈಗ ತಮ್ಮ ಸಿಬ್ಬಂದಿಯನ್ನ ಮೆಟ್ರೋಗೆ ಏರಲು ಬುಲಾವ್ ನೀಡಿದೆ. ಆರಂಭಿಕವಾಗಿ 1,000 ಸಿಬ್ಬಂದಿಗೆ 2,000 ರೂಪಾಯಿ ಮಾಸಿಕ ಮೆಟ್ರೋ ಪಾಸ್ ಅನ್ನ ಇನ್ಸೆಂಟಿವ್ ರೂಪದಲ್ಲಿ ನೀಡಿದೆ. ಟ್ರಾಫಿಕ್ ಜಾಮ್ ಇಲ್ಲ, ನೀವು ಯು ಕ್ಯಾನ್ ರೀಚ್ ಯೋರ್ ವರ್ಕ್ ಇನ್ ಟೈಮ್, ಲೀವ್ ಇನ್ ಟೈಮ್, ಯು ವಿಲ್ ಹ್ಯಾವ್ ಮೋರ್ ಟೈಮ್ ವಿತ್ ಯೋರ್ ಫ್ಯಾಮಿಲಿ ಅಂತ ಈ ಥರದ್ದು ಎಲ್ಲ ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ವಿ ಆರ್ ಟ್ರೈಂಗ್ ಟು ಇನ್ಸೆಂಟಿವೈಸ್ ಅವರ್ ಪೀಪಲ್ ಸೇಯಿಂಗ್ ಡೋಂಟ್ ಆಲ್ವೇಸ್ ವಾಂಟ್ ಟು ಕಮ್ ಆನ್ ಯೋರ್ ವೆಹಿಕಲ್. ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಟ್ರಾಫಿಕ್ ತಗ್ಗಿಸಲು ಈ ಕ್ರಮಕ್ಕೆ ಕಂಪನಿ ಮುಂದಾಗಿದೆ. ಮೆಟ್ರೋ ಪಾಸ್ ನೀಡಿದ್ದು ನಮಗೆ ತುಂಬಾ ಸಹಾಯ ಆಯಿತು ಅಂತಿದ್ದಾರೆ ಸಿಬ್ಬಂದಿ. ಕಂಪ್ನಿ ಕ್ಯಾಬಲ್ಲೇ 45 ನಿಮಿಷ ಆಗ್ತಿತ್ತು. ಈಗ ಮೆಟ್ರೋದಲ್ಲಿ ನಾನು ವಿದಿನ್ 15 ಮಿನಿಟ್ಸು ಮನೇಲಿ ಇರ್ತೀನಿ. ಇದರಿಂದ ಆರಾಮಾಗಿ AC ಬರ್ತೀನಿ. ಆಮೇಲೆ ಬಂದು ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ. ಆಮೇಲೆ ಇಲ್ಲಿಂದ ಮನೆಗೆ ಹೋಗಿ ಫ್ಯಾಮಿಲಿ ಟೈಮ್ಗೂ ನನಗೆ ತುಂಬ ಈಸಿ ಆಗ್ತಾ ಇದೆ. ಸಿಟಿಯ ಟ್ರಾಫಿಕ್ ದಟ್ಟಣೆ ಕಡಿಮೆ ಮಾಡಲು ಬಯೋಕಾನ್ ಸಂಸ್ಥೆ ದಿಟ್ಟ ಹೆಜ್ಜೆ ಇಟ್ಟಿದ್ದು ಇತರೆ ಐಟಿ ಕಂಪನಿಗಳು ಇದೇ ಹಾದಿ ಹಿಡಿಯುತ್ತವಾ ನೋಡಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.